ನಮಸ್ಕಾರ. ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಆಟ ಆಡ್ತಾ ಅಡುಗೆ ಮಾಡ್ತಾ ಹೇಗೆ ವಿಜ್ಞಾನ ಗಣಿತವನ್ನು ಕಲಿಬಹುದು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಹಾಗೆ ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿ ಚಂದ್ರಯಾನದ ಮಾಡೆಲ್ ಬಗ್ಗೆ ಹಾಗೆ ಜೈವಿಕ ತಂತ್ರಜ್ಞಾನದ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಿಮಗೆ ತಿಳಿಸಿದ್ದೀವಿ. ಇವೆಲ್ಲವೂ ಕೂಡ ನಿಮಗೂ ಕೂಡ ಇಷ್ಟ ಆಗಿರಬಹುದು ಅಂತ ಇವತ್ತು ನಾವು ನಿಮಗೆ ಅಚ್ಚರಿಯ ವಿಷಯಗಳನ್ನು ಹಾಗೆ ಮಕ್ಕಳ ಜೊತೆಗೆ ಆಟ ಆಡ್ತಾ ಮತ್ತಷ್ಟು ವಿಜ್ಞಾನದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಮತ್ತೆ ನಿಮ್ಮೆಲ್ಲರನ್ನ ಕೂಡ ವಿಜ್ಞಾನ ವಿಸ್ಮಯ ಲೋಕಕ್ಕೆ ಸ್ವಾಗತಿಸ್ತಿದ್ದೇನೆ. ಶಿಷ್ಟ ನೋಡು, ನಾವು ಎಲ್ಲಿ ಎಷ್ಟು ಶಾರ್ಟ್ ಕಾಣಿಸ್ತೀವಿ ನೋಡಿದಾಗ ಅಲ್ಲ. ಹೌದು, ನಾನು ತುಂಬ ಕುಳ್ಳಿಗಿದ್ದೀನಿ ಈ ದೀಕ್ಷಾ. ಹೌದು, ನಾನು ಕೂಡ ತುಂಬ ಕುಳ್ಳಿದ್ದ ಹುಕ್ಕಿ ಕಾಣ್ತೀನಿ, ತೆಳ್ಳಗೆ ಶಾರ್ಟ್ ಡ್ವಾರ್ಫ್. ಇಲ್ಲ, ಏನ್ ಮಾಡ್ತಿದ್ದೀರಾ ಮಕ್ಕಳೇ? ನಾವು ಈ ಮಿರರಲ್ಲಿ ನಾವು ಚಿಕ್ಕದಾಗಿ ಕಾಣಿಸ್ತಿದ್ದೀರಾ? ಏನಕ್ಕೆ ಅಂತ ಗೊತ್ತಾಗ್ತದೆ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ನಿಮ್ ಸೈಕಲ್ ಎಲ್ಲ ಹೇಗ್ ಕಾಣಿಸ್ತಿದೆ? ಕುಳ್ಳಕ್ ನೀವೆಲ್ಲ ಕಾಣಿಸ್ತಿದ್ದೀರವಾ? ಓಕೆ, ನೀವೆಲ್ಲರೂ ಕೂಡ ನಿಮ್ಮ ಎಡಗೈನ ಮೇಲೆ ಎತ್ತಿ ನೋಡೋಣ. ಎಡಗೈ ಯಾವುದು, ಬಲಗೈ ಯಾವುದು? ಯಾವ್ದು ಎಡಗೈ ನಿಮ್ದು? ಅಯ್ಯೋ, ಕನ್ಫ್ಯೂಷನ್ ಆಗ್ತಿದ್ಯಾ? ಸರಿ, ಇದು ಎಡಗೈನ ಎತ್ತಿದಾಗ ನಿಮ್ಗೆ ಮಿರರ್ ಅಲ್ಲಿ ನೋಡಿದಾಗ ಹೇಗ್ ಕಾಣಿಸ್ತಾ ಇದೆ? ಹಾ, ಬಲಗೈ ತರ ಕಾಣಿಸ್ತಿದೆ. ಸರಿನಾ? ನೀವೀಗ ಎಲ್ರು ಕೂಡ ಬಲಗೈಯನ್ನೆತ್ತಿ. ಹೇಗ್ ಕಾಣಿಸ್ತಿದೆ? ಹೆಂಗ್ ಚೇಂಜ್ ಆಯ್ತು ಅಲ್ವಾ? ನಿಮ್ ಮನೇಲಿರೋ ಮಿರರ್ ಅಲ್ಲೂ ಇದೇ ರೀತಿ ಆಗತ್ತಾ ಅಂತ ನೀವು ಚೆಕ್ ಮಾಡಿದೀರಾ? ನೀವೆಲ್ಲಿ ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಮಿರರ್ ಎದುರು ನಿಂತ್ಕೊಂಡು. ಆವಾಗ ನೋಡಿಲ್ಲ ನೀವಲ್ವಾ? ಅದನ್ನ ನೀವು ನೋಡಿಲ್ವಾ? ಈಗ ಈ ಮಿರರ್ ಅನ್ನ ಯೂಶ್ವಲಿ ಯಾಕೆ ಯೂಸ್ ಮಾಡ್ತಾರೆ? ಎಲ್ಲಿಟ್ಟಿರ್ತಾರೆ ಹೆಚ್ಚಾಗಿ ಇಂಥ ಮಿರರ್ ಅನ್ನ? ಪಾರ್ಕಿಂಗ್ ಅಲ್ಲಿ ಯೂಸ್ ಮಾಡಿ. ಈಗ ನೀವೊಂದು ಬಿಲ್ಡಿಂಗ್ ನೋಡೋಣ. ಅಷ್ಟು ದೊಡ್ಡ ಬಿಲ್ಡಿಂಗು ಈ ಮಿರರ್ ಅಲ್ಲಿ ಕಾಣಿಸ್ತಾ ಇದೆ. ಇದ್ರ ಬದಲೇನಾದ್ರೂ ನಾವು ನಾರ್ಮಲ್ ಮಿರರ್ ಅನ್ನ ಯೂಸ್ ಮಾಡಿದ್ರೆ, ನಿಮ್ ಮನೇಲಿ ಇರತ್ತಲ್ವಾ ಆ ಪ್ಲೇನ್ ಮಿರರ್ ಅನ್ನ ನಾವು ಯೂಸ್ ಮಾಡಿದಿದ್ರೆ ನಿಮ್ಗೆ ಏನಾದ್ರೂ ಕಾಣಿಸ್ತಾ ಇತ್ತಾ? ಕಾಣಿಸ್ತಾ ಇರ್ಲಿಲ್ಲ ಅಲ್ವಾ? ಹಾಗಾದ್ರೆ ಈಗ ನೋಡಿ, ಸೈಕಲ್ ಈಗ ಹೇಗೆ ಪುಟ್ಟದಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಕಾರ್ ಎಲ್ಲ ಕಾಣಿಸ್ತಾ ಇದೆಯಾ? ಕಾರ್ ಎಲ್ಲ ಕಾಣಿಸ್ತಿದೆ, ಜನ ಎಲ್ಲ ಕಾಣಿಸ್ತಿದ್ದಾರೆ, ಎಲ್ಲರೂ ಚಿಕ್ಕದಾಗಿ ಕಾಣಿಸ್ತಿದೆ. ಅಂದ್ರೆ ಈ ಮಿರರ್ ಅನ್ನ ಹೇಗಿದೆ ಅಂತ ನೋಡಿ. ಇದರ ಸರ್ಫೇಸ್ ಹೇಗಿದೆ? ಏನ್ ಎಕ್ಸಾಂಪಲ್ ನೆನಪಾಗತ್ತೆ? ಲಾಸ್ಯನ ಹತ್ರ ಲಂಚ್ ಬಾಕ್ಸ್ ಇದೆ. ಸ್ಪೂನ್ ಇದೆಯಾ ಲಾಸ್ಯ? ಲಂಚ್ ತಿನ್ನೋದಕ್ಕೆ ಸ್ಪೂನ್ ನಿನ್ ಕೈಯಲ್ಲಿ ತಿನ್ನಲ್ವಾ? ಸ್ಪೂನ್ ಇಟ್ಕೊಂಡಿದ್ಯಾ? ಸ್ಪೂನ್ ಕೊಡು ನೋಡೋಣ. ಈಗ ನಿಮ್ ಮನೇಲಿ ನೀವು ಸ್ಪೂನ್ ಇಟ್ಕೊಂಡಾಗ ನೀವು ನೋಡ್ಬೇಕು ಹಿಂಗ್ ಒಳಮೈ ಹಿಂಗಿರುತ್ತೆ ಅಂತ. ಈ ಮಿರರ್ ಅನ್ನ ನೀವು ನೋಡಿದಾಗ ಇದು ಉಬ್ಬಾಗಿದೆ ಅಲ್ವಾ? ಮನೇಲಿರುವ ಮಿರರ್ ಹೇಗಿರುತ್ತೆ? ಸ್ಲ್ಯಾಂಟ್, ಪ್ಲೇನ್ ಆಗಿರುತ್ತೆ. ಅದನ್ನ ಪ್ಲೇನ್ ಮಿರರ್ ಅಂತ ಹೇಳ್ತೀವಿ. ಇದನ್ನ ನಾವು ಏನಂದ್ರೆ ಕಾನ್ವೆಕ್ಸ್ ಮಿರರ್ ಅಂತ ಹೇಳ್ತೀವಿ. ಇದನ್ನ ನಾವು ಪಾರ್ಕಿಂಗ್ ಏರಿಯಾದಲ್ಲಿ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದರ ಫೀಲ್ಡ್ ಆಫ್ ವ್ಯೂ ಅಂದ್ರೆ ದೊಡ್ಡ ಬಿಲ್ಡಿಂಗ್ ಆಗ್ಲಿ ಅಥವಾ ಈ ತರ ಕ್ರಾಸಿಂಗ್, ಇಲ್ಲಿ ಕಾರ್ ಹೋಗ್ಬೇಕಾದ್ರೆ ನಮ್ಗೆ ಕಾಣಿಸ್ಬೇಕು ಅಲ್ವಾ? ಇದರ ಫೀಲ್ಡ್ ಆಫ್ ವ್ಯೂ ಅನ್ನೋದು ಜಾಸ್ತಿ ಆಗಿರುತ್ತೆ ಅಲ್ವಾ? ನೀವು ಕಾರ್ ಇದು ಸೈಡ್ ಮಿರರ್ ನೋಡಿದೀರಾ? ಅದ್ರ ಮೇಲೆ ಏನೋ ಬರ್ದಿರುತ್ತೆ. ಏನ್ ಬರ್ದಿರುತ್ತೆ? ವೆರಿ ಗುಡ್ ಅಬ್ಬೈಲಿ, ಕರೆಕ್ಟ್ ಆಗಿ ಹೇಳಿದ್ಯಾ. ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನೇ ನೀವು ನೋಡಿ. ಈಗ ನೀವ್ ಹೆಂಗ್ ಕಾಣ್ತೀರಾ? ಚಿಕ್ಕದಾಗಿ ಕಾಣ್ತೀರಾ? ಡಾರ್ಸ್ ತರ ಕಾಣಿಸ್ತಿದ್ಯಾ ನೀನು? ಸರಿ, ಎಷ್ಟು ನಿಮ್ ಇಮೇಜ್ ಕಂಪ್ರೆಸ್ ಆಗಿರುತ್ತೆ. ಈಗ ಯಾಕೆ ಸೈಡ್ ವ್ಯೂ ಮಿರರ್ ಯೂಸ್ ಮಾಡ್ತಾರೆ? ಹಿಂದೆ ಬರುವ ವೆಹಿಕಲ್ ಕರೆಕ್ಟ್ ಆಗಿ ಕಾಣ್ಲಿ ಅಂತ ಅಲ್ವಾ? ಅಲ್ಲಿ ಏನಾಗತ್ತೆ ಅಂದ್ರೆ ಈ ಇಮೇಜ್ ಚಿಕ್ಕದಾಗಿರುವಾಗ ನಾವೇನ್ ಅನ್ಕೋಬಿಡ್ತೀವಿ? ಏನ್ ನಾವೆಲ್ಲ ಹಿಂದೆ ಬರುವಂತಹ ಮಿರರ್ ಏನಿದೆ ಅಲ್ವಾ, ವೆಹಿಕಲ್ ಏನಿದೆ ಅಲ್ವಾ,
ಈಗ ಅದು ನಮ್ಗೆ ಕಾಣಿಸ್ಬೇಕು. ಈಗ ನೋಡಿ ಲಾಸ್ಯನ್ ಹತ್ರ ಸ್ಪೂನ್ ಇದೆ ಅಲ್ವಾ, ನಿಮ್ ಮನೇಲಿ ಎಲ್ಲರೂ ಕೂಡ ಸ್ಪೂನ್ ಮನೆಗೆ ಹೋದ್ಮೇಲೆ ತಿಂಡಿ ತಿನ್ನೋವಾಗ ನೀವು ಸರಿಯಾಗಿ ನೋಡ್ಬೇಕು. ಈಗ ಈ ಮಿರರ್ ಇಲ್ಲಿ ಹೇಗ್ ಕಾಣಿಸ್ತಿದೆ, ಇದು ಹೀಗ್ ಒಳಗಿದೆ ಅಲ್ವಾ, ಇದನ್ನ ಕಾನ್ಕೇವ್ ಕೇವ್ ಕೇಳಿದಿರ, ಗುಹೆ ಒಳಗಿ ತರ, ಇದನ್ನ ಕಾನ್ಕೇವ್ ಮಿರರ್ ಅಂತ ಹೇಳ್ತೀವಿ. ಇದನ್ನ ಕಾನ್ವೆಕ್ಸ್ ಮಿರರ್. ಇದ್ರಲ್ಲಿ ನೀವೆಲ್ಲರೂ ಕರೆಕ್ಟ್ ಆಗಿ ಕಾಣಿಸ್ತಿದ್ದೀರಾ? ತಲೆ ಕೆಳಗ ಕಾಣಿಸ್ತಿದ್ಯಾ? ಇಲ್ಲ. ಅದೇ ಇದನ್ನ ನಾವ್ ಹಿಂಗ್ ತಿರುಗಿಸ್ಬಿಟ್ರೆ ಹೆಂಗ್ ಕಾಣ್ತಿದ್ದೀರಾ? ನಿಮ್ ಕಾಲೆಲ್ಲ ಕೆಳಗಿದೆ ಅಲ್ವಾ? ಕೆಳಗಿದ್ಯಾ ಮೇಲಿದ್ಯಾ? ಮೇಲಿದೆ. ನಿಮ್ ಕಾಲ್ ಕೆಳಗಿದ್ರೆ ಇಮೇಜ್ ಅಲ್ಲಿ ಹೆಂಗಿದೆ, ಅದು ಮೇಲಿದೆ ಅಲ್ವಾ? ಇದನ್ನ ಕಾನ್ಕೇವ್ ಮಿರರ್. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅವೆಲ್ಲವನ್ನ ನಾನು ಹೇಳಿದ್ನಲ್ಲ, ಒಂದ್ಸಲ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಅಲ್ಲಿ ಬೇಕಾದಷ್ಟು ರೀತಿಯ ಮಿರರ್ ಇದೆ, ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡೋಣ ಆಯ್ತಾ? ಈಗ ನಾನ್ ಹೇಳ್ದೆ ಮನೇಲಿರೋ ಮಿರರ್ ಇದೆಯಲ್ವಾ, ಅದ್ರಲ್ಲಿ ನೀವ್ ಹೇಗ್ ಕಾಣ್ತೀರಾ? ನಿಮ್ ಸೈಜ್ಗೂ ಇದ್ರಲ್ಲಿ ಕಾಣಿಸ್ತಾ ಇರುವ ಇಮೇಜ್ ಇದೆ ಅಲ್ವಾ, ಇದನ್ನ ವರ್ಚುವಲ್ ಇಮೇಜ್ ಅಂತ ಹೇಳ್ತೀವಿ. ಅದೆರಡು ಸೇಮ್ ಆಗಿದ್ಯಾ ಅನ್ನೋದನ್ನ ಚೆಕ್ ಮಾಡೋಣ. ಎಲ್ರು ಹೋಗ್ಬಿಟ್ಟು ಪ್ಲೇನ್ ಮಿರರ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ನೋಡೋಣ, ಸರಿನಾ? ಹೋಗೋಣ ಬನ್ನಿ ಎಲ್ಲ. ಇಲ್ಲ ಏನ್ ಮಾಡೋಣ ಈಗ ನಾವು? ನಾನ್ ಸ್ವಿಮ್ಮಿಂಗ್ ಹೇಳ್ಕೊಡಕ್ ಬಂದಿಲ್ಲ ಇಲ್ಲಿ ನಿಮ್ಗೆ. ಸ್ವಿಮ್ಮಿಂಗ್ ಅಲ್ಲಿ ಏನಾದ್ರೂ ವಿಜ್ಞಾನ ಕಲಿಬಹುದಾ? ಹಾ, ಅದನ್ನ ನಾವು ಯೋಚನೆ ಮಾಡೋಣ. ಎಲ್ ಮಾಡ್ತೀರಾ ಸ್ವಿಮ್ಮಿಂಗ್? ಆದ್ರೆ ಅದ್ ಎಷ್ಟು ಕಾಣಿಸ್ತಿದ್ಯಲ್ಲ, ಅದ್ರಕ್ಕಿಂತನೂ ಕೂಡ ಅದು ಆಳ ಇದೆ. ನೀವ್ ನೋಡಿದ್ರಿ ಅಲ್ವಾ, ಅದ್ರ ತಳ ಏನಿದೆ ಅದ್ ನಿಜವಾಗಿನೂ ಮೇಲಕ್ ಬಂದಂಗ್ ಕಾಣತ್ತೆ. ಅದ್ ಯಾಕೆ ಅಂತ ನಿಮ್ಗೆಲ್ಲಾ ಹೇಳ್ತೀನಿ, ಅದಾದ್ಮೇಲೆ ನೀವು ಸ್ವಿಮ್ಮಿಂಗ್ ಮಾಡ್ಬೋದು ಆಯ್ತಾ? ಬನ್ನಿ ಎಲ್ಲ, ಈಗ ಎಲ್ಲ ರೆಡಿ ಸ್ವಿಮ್ಮಿಂಗ್ ಮಾಡೋದಕ್ಕೆ. ಓ, ಲಾಸ್ಯಂಗ್ ನೀರ್ ಬೇಕಂತೆ. ಸರಿ, ಒಂದ್ ಗ್ಲಾಸ್ ತಗೊಳ್ಳೋಣ. ಕುತ್ಕೊಳ್ಳಿ, ನಾವ್ ಆಮೇಲೆ ಎಲ್ರು ಸ್ವಿಮ್ಮಿಂಗ್ ಮಾಡ್ಬೋದು. ಸಿಂಚನ, ನೀನ್ ಇಲ್ಲಿ ಕುತ್ಕೋಬಾ. ನಿನ್ಗೆ ಗ್ಲಾಸ್ ಅಲ್ಲಿ ಕೊಡ್ಲಾ? ಹಿಂಗೆ ಕುಡಿಯೋಕ್ ಆಗತ್ತಾ? ಓಕೆ, ನನ್ನ ಹತ್ರ ಈ ಗ್ಲಾಸ್ ಇದೆ, ಇದ್ರಲ್ಲಿ ಕೊಡ್ಲಾ ನೀರು? ನಿನ್ಗೆ ಕುಡಿಯೋಕ್ ಕಷ್ಟ ಆಗತ್ತಾ? ಹ, ಸರಿ, ಹಂಗಿದ್ರೆ ನಾನು ನಿನ್ಗೆ ಸ್ಟ್ರಾ ಕೊಡ್ತೀನಿ ಆಯ್ತಾ? ತಗೋ, ನೀರ್ ಕುಡಿ. ಸ್ಟ್ರಾ ಮುರಿದೋಗಿದ್ಯಾ? ನಿಮ್ಗೂ ಎಲ್ಲ ಮುರಿದೋದಂಗ್ ಕಾಣಿಸ್ತಿದ್ಯಾ ಸ್ಟ್ರಾ? ಓಕೆ, ಮ್ಯಾಜಿಕ್ ಅಲ್ವಾ? ಈಗ ನಾನು ಓಪನ್ ಮಾಡ್ತೀನಿ. ಸ್ಟ್ರಾ ಹೇಗಿದೆ? ಸರಿಯಾಗಿದೆ. ನೀರಲ್ಲಿಟ್ರೆ ಹೆಂಗ್ ಕಾಣಿಸ್ತಿದೆ ನಿಮ್ಗೆ? ಮುರಿದೋದಾಗ ಕಾಣಿಸ್ತಿದೆ ಅಲ್ವಾ? ಈಗ ನೀರ್ ಹಿಡ್ಕೋ ಇಲ್ಲಿ. ಈಗ ಲಾಸ್ಯನ್ ಬೆರಳುಗಳು ಹೇಗ್ ಕಾಣಿಸ್ತಿದೆ? ಅಯ್ಯೋ, ಲಾಸ್ಯನ್ ಬೆರಳು ದಪ್ಪ ಆಗೋಗ್ಬಿಟ್ಟಿದೆ ಅಲ್ವಾ? ಈಗ ನೋಡಿ ಹೆಂಗಿದೆ? ದೀಕ್ಷನ್ ಕೈ ಹೆಂಗ್ ದಪ್ಪ ಆಗಿದ್ಯಾ? ಸಣ್ಣ ಇದ್ದಾಳಲ್ಲ, ಹೆಂಗ್ ಕಾಣಿಸ್ತೆ ಬೆರಳೆಲ್ಲ? ವಾವೇ, ದೀಕ್ಷಾ ಇಷ್ಟ ದಪ್ಪ ಆದ್ರೆ ಚೆನ್ನಾಗಿರತ್ತಲ್ವಾ? ಹಾ, ಓಕೆ. ಯಾಕೆ ಹಿಂಗ್ ಕಾಣಿಸ್ತಿದೆ? ಕಳೆದ ಸಲ ನಾನ್ ಸಿಕ್ಕಿದಾಗ ಕಾಯಿನ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ನೆನ್ಪಿದ್ಯಾ? ಕಾಯಿನ್ ಮಾಯನೇ ಆಗೋಗಿತ್ತಲ್ವಾ? ಹಾ, ಇಲ್ಲೂ ಏನ್ ಮ್ಯಾಜಿಕ್ ಅಲ್ಲ, ಇಲ್ಲೂ ಕೂಡ ವಿಜ್ಞಾನ ಇದೆ. ಅದೇ ಏನಂತ ಹೇಳಿದ್ರೆ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ ಆಯ್ತಾ? ಬೆಳಕಿನ ವಕ್ರೀಭವನ ಅಂತ. ಈಗ ನಾವಿದ ಗ್ಲಾಸ್ ಅನ್ನ ನೋಡ್ಬೇಕಾದ್ರೆ ನಮ್ಗೆ ಏನಾಗಿರುತ್ತೆ, ಆ ಲೈಟ್ ಇದೆ ಅಲ್ವಾ, ಆ ಲೈಟ್ ನೀರ್ ಮೂಲಕ ಪಾಸ್ ಆಗಿ ಗ್ಲಾಸ್ ಮೂಲಕ ನಮ್ಮ ಕಣ್ಣಿಗೆ ಬೀಳುತ್ತೆ. ಆದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಇವೆಲ್ಲವೂ ಕೂಡ ಡಿಫ್ರೆಂಟ್ ಮೀಡಿಯಂ ಅಲ್ಲಿ ಇರೋದ್ರಿಂದ, ಅಂದ್ರೆ ಇದರಲ್ಲಿ ನೀರು, ಆಮೇಲೆ ಇದು ಗಾಜು, ಮತ್ತೆ ಇಲ್ಲಿ ಏರ್ ಇರೋದ್ರಿಂದಾಗಿ ಬೆಳಕು ಬೆಂಡ್ ಆಗತ್ತೆ ಆಯ್ತಾ? ಆದ್ರಿಂದಾಗಿ ನಮ್ಗೆ ಇದು ನಮ್ಗೆ ಹೇಗ್ ಕಾಣುತ್ತೆ? ಮುರಿದೋದಾಗ ಕಾಣುತ್ತೆ. ನಿಜವಾಗಿ ಇದು ಮುರಿದೋಗಿಲ್ಲ, ಅದರಿಂದ ಲಾಸ್ಯ ನೀನು ಕುಡಿಬಹುದು. ಇನ್ನಷ್ಟೇನಾದ್ರೂ ಎಕ್ಸ್ಪೆರಿಮೆಂಟ್ ತೋರಿಸ್ತೀನಿ. ನಮ್ಗೆ ಜಾಸ್ತಿ ನೀರ್ ಬೇಕು, ಇದೆಲ್ಲ ನಾವು ಕುಡಿಯೋದಕ್ಕೆ ಇಟ್ಕೊಳ್ಳೋಣ. ಹಾಗಿದ್ರೆ ಸ್ವಿಮ್ಮಿಂಗ್ ಪೂಲಿಂದ ನೀರ್ ತರಬಹುದಾ? ತಗೊಂಬ. ಹಾಗೆ ಸ್ವಿಮ್ಮಿಂಗ್ ಪೂಲಿಂದ ನೀರ್ ಎತ್ತೋವಾಗ ಅದ್ರಲ್ಲಿ ಹೇಗಾಗತ್ತೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಗೆ ಹೇಳ್ಬೇಕು ನೀನು. ಎಲ್ಲ ಇಲ್ಲಿಂದಾನೇ ನೋಡಿ ಅವ್ನು ನೀರಲ್ಲಿ ಹೇಗೆ ಎತ್ತುತ್ತಾನೆ ಅಂತ. ಈಗ ನೀರ್ ಎತ್ತುತ್ತಾ ಇದ್ದಾನಲ್ವಾ, ನೀವೆಲ್ಲ ಇಲ್ಲಿಂದ ಗಮನಿಸ್ಬೇಕು. ಅವನ ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂತ ಹೇಳ್ತಾನೆ. ಅದರಿಂದ ಕೂಡ ನಾವು ವಿಜ್ಞಾನ ಕಲಿಯೋದಕ್ಕಾಗತ್ತೆ. ಏನಾಯ್ತು ದಕ್ಷ? ನನಗೆ ನೀರ್ ಮೇಲ್ಗಡೆ ಎತ್ತುವಾಗ ಈಸಿ ಆಯ್ತು, ಭಾರ ಅನ್ಸ್ಲಿಲ್ಲ. ಆದ್ರೆ
ಹಾ, ಒಳ್ಳೆಯ ಅಂದ್ರೆ ನೀನ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ಯಾ ಅಲ್ವಾ. ವೀಕ್ಷಕರೇ, ಇದೇ ಪ್ರಶ್ನೆಯನ್ನ ನಾನ್ ನಿಮ್ಗೆ ಕಳೆದ ಸಲ ಸಂಚಿಕೆಯಲ್ಲಿ ಕೇಳಿದ್ದೆ. ಅಂದ್ರೆ ನೀವು ಬಾವಿಯಿಂದ ನೀರನ್ನ ಎತ್ತಬೇಕಾದ್ರೆ ಆ ಕೊಡಪಾನ ನೀರಲ್ಲಿ ಇದ್ದಾಗ ನಿಮ್ಗೆ ಅದು ಹಗುರವಾಗಿರುತ್ತೆ, ಹಾಗೆ ನೀರಿನ ಮಟ್ಟಕ್ಕಿಂತ ಕೊಡಪಾನ ಮೇಲೆ ಬಂದಾಗ ಅದರ ಭಾರ ನಿಮ್ಗೆ ಅನುಭವ ಆಗತ್ತೆ ಅಂತ. ಯಾಕೆ ಅನ್ನೋದನ್ನ ಇವತ್ತು ನಿಮ್ಗೆ ಹೇಳ್ತೀನಿ. ನಿಮ್ಗೆಲ್ರಿಗೂ ಕೂಡ ಒಂದ್ ಕತೆ ಹೇಳಲಾ? ಹಿಂದೆ ಆರ್ಕಿಮಿಡಿಸ್ ಅಂತ ಒಬ್ಬ ಸೈಂಟಿಸ್ಟ್ ಇದ್ದು, ನೀವು ಕೇಳಿದ್ದೀರಾ? ಹಾ, ಅವನ ಕಾಲದಲ್ಲಿ ಒಬ್ಬ ರಾಜ ಚಿನ್ನದ ಕಿರೀಟ ಮಾಡ್ತಾನೆ, ಆಯ್ತಾ. ಆದ್ರೆ ಅವನಿಗೊಂದು ಡೌಟ್ ಬರುತ್ತೆ, ಅದು ಫುಲ್ ಚಿನ್ನನೇ ಆಗಿದ್ಯಾ ಅಥವಾ ಬೆಳ್ಳಿನೋ ಅಥವಾ ತಾಮ್ರನೋ ಬೆರೆಸಿದಾರ ಅಂತ. ಅಂದ್ರೆ ಅದನ್ನ ಚೆಕ್ ಮಾಡೋದಕ್ಕೆ ಆರ್ಕಿಮಿಡಿಸ್ ಸೈಂಟಿಸ್ಟ್ ಅಲ್ವಾ, ಅವ್ರಿಗೆ ಹೇಳ್ತಾರೆ. ಆದ್ರೆ ಏನಂದ್ರೆ ಅದನ್ನ ಎಲ್ಲೂ ಕೂಡ ಸ್ಕ್ರಾಚ್ ಮಾಡೋಂಗಿಲ್ಲ, ಬೇಜಾರಾಗತ್ತಲ್ವಾ ಅಷ್ಟೊಂದು ಚೆನ್ನಾಗಿರೋ ಕಿರೀಟ. ಆದ್ರೆ ಅದನ್ನ ಮೆಲ್ಟ್ ಕೂಡ ಮಾಡೋ ಹಾಗಿಲ್ಲ, ಹೇಗ್ ಟೆಸ್ಟ್ ಮಾಡೋದು ಅಂತ ಆರ್ಕಿಮಿಡಿಸ್ ಯೋಚನೆ ಮಾಡ್ತಾ ಇರ್ತಾರೆ, ಆಯ್ತಾ. ಒಂದಿನ ನೀರಿನ ತೊಟ್ಟಿ, ನೀವು ಸ್ನಾನ ಮಾಡಿದ್ದೀರಾ ಬಾತ್ ಟಬ್ ಅಲ್ಲಿ? ಅದೇ ತರ ನೀರಿನ ತೊಟ್ಟಿಯಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಆರ್ಕಿಮಿಡಿಸ್ಗೆ ಏನಾಯ್ತು, ಈಗ ನಾನೇನಾದ್ರೂ ಒಂದ್ ವಸ್ತುವನ್ನ ತಗೊಂಡು ಇದಕ್ ಹಾಕಿದ್ರೆ ಏನಾಗ್ಬಹುದು? ಇಲ್ಲೆಲ್ಲಾದ್ರೂ ಕಲ್ಲಿದ್ಯಾ? ಓಕೆ, ಈ ಕಲ್ಲನ್ನೀಗ ಇದ್ರಲ್ಲಿ ಫುಲ್ ನೀರಿದ್ರೆ ನಾನು ಇಲ್ಲಿ ಹಾಕಿದ್ರೆ ಏನಾಗುತ್ತೆ? ನೀರಿನ ಮಟ್ಟ ಮೇಲ್ಗಡೆ ಬಂತು. ಕಾಗೆ ಕತೆ ಕೇಳಿದಿರಲ್ವಾ ನೀವು? ಹಾಗಾದ್ರೆ ಇದ್ರಲ್ಲಿ ಇನ್ನೂ ಏನಾದ್ರೂ ಜಾಸ್ತಿ ನೀರಾಗಿದ್ರೆ ಏನಾಗತ್ತೆ? ಈಗ ಯಾರು ಇಟ್ಕೋತೀರಾ ಈ ಕಲ್ಲನ್ನ? ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡ್ವಾ? ನೀರ್ ಫುಲ್ ಆಗಿದೆ, ಇದೆಲ್ಲ ಒದ್ದೆ ಆಗ್ಬಾರ್ದಲ್ವಾ? ನಿಮ್ಗೆ ಇದೆಲ್ಲ ಆದ್ಮೇಲೆ ಚಕ್ಲಿ ತಿನ್ನೋಕ್ ಕೊಡ್ತೀನಿ. ಯಾರಿಗ್ ಬೇಕು? ಓಕೆ ಓಕೆ. ಈಗ ಕಲ್ ಹಾಕಿ ಏನಾಯ್ತು? ಆರ್ಕಿಮಿಡಿಸ್ ಕೂಡ ಸ್ನಾನ ಮಾಡೋಕೆ ಬಾತ್ ಟಬ್ ಅಲ್ಲಿ ಹೋದಾಗ ನೀರೆಲ್ಲ ಹೀಗ್ ಹೊರಗ್ ಬಂದ್ಬಿಡ್ತು, ಆಯ್ತಾ. ಆಗ ಅವನಿಗೆ ಅನ್ನಿಸ್ತೇನಂತ ಹೇಳಿದ್ರೆ, ಯಾವುದೇ ವಸ್ತುವನ್ನ ನಾವು ನೀರಿಗೆ ಹಾಕಿದಾಗ ಅದರ ತೂಕದಷ್ಟೇ ನೀರು ಹೊರಗ್ ಬರುತ್ತೆ. ಇದನ್ನ ನಾವು ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಇದೇ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನನ್ಗೆ ಆನ್ಸರ್ ಬಂದ್ಬಿಡ್ತು, ಆನ್ಸರ್ ಬಂದ್ರೆ ಖುಷಿ ಆಗತ್ತಲ್ವಾ ನೀವು ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ, ಯುರೇಕಾ ಅಂತ ಹಂಗೆ ಓಡೋಗ್ಬಿಟ್ಟ ಅಂತೆ. ಸೊ ಇದೊಂದು ಕತೆ ಅಷ್ಟೇ. ಆಮೇಲೆ ಬೆಳ್ಳಿಯನ್ನ ನೀರಲ್ಲಿ ಹಾಕಿದ್ರೆ ಎಷ್ಟಾಗ್ಬಹುದು, ಚಿನ್ನದನ್ನ ನೀರ್ ಹಾಕಿದ್ರೆ ಎಷ್ಟು ನೀರ್ ಹೊರಗ್ ಬರುತ್ತೆ, ಆ ರೀತಿ ಮೆಷರ್ ಮಾಡಿ ಅದರಲ್ಲಿ ಏನಾದ್ರೂ ಅಂದ್ರೆ ಬೇರೆ ಮೆಟಲ್ ಅನ್ನ ಯೂಸ್ ಮಾಡಿದಾರಾ ಅಂತ ಚೆಕ್ ಮಾಡಿದ್ರಂತೆ. ನಿಮ್ಗೂ ಈ ರೀತಿ ಅನುಭವ ಆಗಿದ್ಯಾ? ನೀವು ಏನಾದ್ರು ಚಿಕ್ಕವ್ರು ಇರ್ಬೇಕಾದ್ರೆ ಅಮ್ಮ ಬಕೆಟ್ ಅಲ್ಲಿ ಕುಳಿಸಿದ್ರೆ ಅದಷ್ಟು ನೀರ್ ಹೊರಗ್ ಬರ್ತಾ ಇತ್ತು ಅಲ್ವಾ? ಸರಿ, ಈಗ ನಿಮ್ಗೆಲ್ರು ಈಗ ಸ್ವಿಮ್ಮಿಂಗ್ ಮಾಡ್ಬೇಕು ಅಂತ ಅನಿಸ್ತಿದೆ ಅಲ್ಲ, ಆದ್ರೆ ಇದೇ ಕಾನ್ಸೆಪ್ಟ್ ಅನ್ನ ನೀವು ಸ್ವಿಮ್ಮಿಂಗ್ ಅಲ್ಲೂ ಕೂಡ ಯೂಸ್ ಮಾಡ್ಬೇಕು. ಈಗ ಸ್ವಿಮ್ಮಿಂಗ್ ಅಲ್ಲಿ ಇವರೆಲ್ಲ ಹೇಳಿದ್ರು ಏನು, ಇಲ್ಲಿ ಸ್ವಿಮ್ ಮಾಡ್ತೀನಿ ಅಂತ ಹೇಳಿದ್ರು. ಲಾಸ್ಯ ಅಲ್ವಾ, ನೀನ್ ಎಲ್ಲಿ ಸ್ವಿಮ್ ಮಾಡ್ತೀಯಾ? ಸ್ಮಾಲ್ ಪೂಲ್ ಅಲ್ಲಿ. ಇಲ್ಲಿ ಏನಾಗಿರುತ್ತೆ ನಿಮ್ಗೆ? ಇಲ್ಲಿ ಜಾಸ್ತಿ ಆಳ ಇರುತ್ತೆ, ಆದ್ರೆ ನಮಗ್ ಕಾಣುವಾಗ ಅಷ್ಟು ಆಳ ಇದೆ ಅನ್ನಿಸ್ತಿದ್ಯಾ? ದೀಕ್ಷಾ, ಈಗ ನೀನ್ ಅದನ್ನ ಫೂಲ್ ಇದೆಯಲ್ವಾ, ಇಲ್ಲಿಂದ ಕರೆಕ್ಟ್ ಆಗಿ ಗಮನ ಇಟ್ಟು ನೋಡು, ಅದೊಂದಷ್ಟು ಆಳ ಇದೆಯಾ? ನೀವ್ ಇಲ್ಲಿ ಸ್ವಿಮ್ ಮಾಡ್ಬೋದು, ಆಯ್ತಾ. ಇದು ನಿಮ್ಗೆ ಜಾಸ್ತಿ ಆಳ ಇದೆ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಅನ್ಸುತ್ತಾ ಇಲ್ವಾ? ಜಾಸ್ತಿ ಆಳ ಇದೆ ಅನ್ಸುತ್ತಾ? ಮೇಲ್ಮೇಲಿದೆ ಅನ್ಸುತ್ತಾ? ಮೇಲ್ಮೇಲಿದೆ ಅನ್ಸುತ್ತೆ, ಜಾಸ್ತಿ ಆಳ ಅಲ್ಲ. ಆದ್ರೆ ಏನಂತ ಆಗಿರತ್ತೆ ಗೊತ್ತಾ, ಅದು ಕೂಡ ಬೆಳಕಿನ ವಕ್ರೀಭವನದಿಂದನೇ. ನಾನೀಗ ಅದರ ಆಳವನ್ನ ಅಂದ್ರೆ ತಳವನ್ನ ನೋಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಬೆಳಕೇನಿರುತ್ತೆ ಅಲ್ವಾ, ನೀರ್ ಮೂಲಕ ಪಾಸ್ ಆಗಿ ಏರ್ ಮೂಲಕ ಪಾಸ್ ಆಗಿ ನಮ್ಮ ಕಣ್ಣಿಗೆ ಬರೋದು, ಆಯ್ತಾ. ನೀವೀಗ ಮಿರರ್ ಅಲ್ಲಿ ನೋಡಿದ್ರಿ ಅಲ್ವಾ, ಇಮೇಜ್ ನೋಡಿದ್ರಿ, ಅದನ್ನ ವರ್ಚುವಲ್ ಇಮೇಜ್ ಅಂತ ಹೇಳ್ತೀವಿ. ಅಲ್ಲಿ ನಿಜವಾಗಿನೂ ಇಮೇಜ್ ಇರೋದು, ನೀವಿದ್ದೀರಾ ಅಲ್ಲಿ? ಅಲ್ಲ, ನಿಮ್ಮ ಅಲ್ವಾ, ಅದರಲ್ಲಿ ರಿಫ್ಲೆಕ್ಷನ್ ಆಗುತ್ತೆ, ಇಲ್ಲಿ ರಿಫ್ರಾಕ್ಷನ್ ಆಗುತ್ತೆ, ಆಯ್ತಾ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರಿಫ್ರಾಕ್ಷನ್ ಲೈಟ್ ಬೆಂಡ್ ಆಗೋದ್ರಿಂದಾಗಿ ನಮಗೆ ಈ ಏನ್ ಸ್ವಿಮ್ಮಿಂಗ್ ಪೂಲಿನ ತಳ ಇರುತ್ತಲ್ಲ ಅದು ಮೇಲಕ್ಕೆ ಬಂದ ಅನುಭವ ಆಗುತ್ತೆ, ಆಯ್ತಾ. ಸೊ ಹಾಗಾದ್ರೆ ನೋಡೋದಕ್ಕೆ ಎಷ್ಟು ಡೆಪ್ತ್ ಇದೆ, ಹಾಗೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎಷ್ಟು ಡೆಪ್ತ್ ಇದೆ, ಅವೆಲ್ಲ ನೀವು ಹೋಗಿ ಚೆಕ್ ಮಾಡ್ತೀರಾ? ಓಕೆ.
ಸೊ ನೀವೆಲ್ಲ ಕೂಡ ಇಳಿಯುವಾಗ ಆರ್ಕಿಮಿಡಿಸ್ ತರ ಯೋಚನೆ ಮಾಡ್ಬೇಕು. ಓಕೆ, ಹೋಗಿ ಸ್ವಿಮ್ಮಿಂಗ್ ಮಾಡಿ ಹಾಗಾದ್ರೆ. ಆಯ್ತು, ನೀನ್ ಅಲ್ಲಿ ಮಾಡು, ನೀವೆಲ್ಲ ಈ ಕಡೆ ಹೋಗಿ, ಚಿಕ್ಕವರೆಲ್ಲ ಈ ಕಡೆ ಹೋಗಿ. ಸರಿ, ಈಗ ಅಭಯ್ ನೋಡು, ಅವರೆಲ್ಲ ಫ್ಲೋಟೆ ಇಟ್ಕೊಂಡಿದ್ದಾರೆ ಅಲ್ವಾ? ಯಾಕೆ ಯೋಚನೆ ಮಾಡಿದೀರಾ? ಹ, ಫ್ಲೋಟೆ ಇಟ್ಕೊಂಡಿದ್ದಾರೆ. ಇದೇನಿದು? ಇದೇನಿದು? ಹಾ, ಇದ್ರಲ್ಲಿ ಏನಿದೆ? ಏರ್ ಇದೆ ಅಲ್ವಾ? ನಾವು ನೋಡಿದ್ವಿ, ಕಲ್ಲು ಇಟ್ಕೊಂಡಾಗ ಮುಳುಗ್ ಹೋಗ್ಬಿಡ್ತು ಕಲ್ಲು ಅಲ್ವಾ? ಇವ್ರೆಲ್ರೂ ಮುಳುಗ್ಬಾರ್ದು ಅಂದ್ರೆ ಇದು ಏರ್ ಇರೋದ್ರಿಂದ ಇದ್ರ ಸಾಂದ್ರತೆ ಕಡಿಮೆ ಇರುತ್ತೆ, ಅಂದ್ರೆ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಅವರಿಗೆ ಫ್ಲೋಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ತಗೋಲಾಸ್ಯ, ಈಗ ನೋಡೋಣ ಅವ್ರು ಹೇಗ್ ಫ್ಲೋಟ್ ಅನ್ನೋದು. ನೀವು ಸ್ವಿಮ್ಮಿಂಗ್ ಮಾಡಲ್ವಾ? ಇಲ್ವಾ? ಹಾಗಾದ್ರೆ ಇಲ್ಲೇ ಕೂತ್ಕೊಳ್ಳಿ ನನ್ ಜೊತೆಗೆ, ಆಯ್ತಾ? ಲಾಸ್ಯ, ಈ ಕಡೆ ಮುಖಕ್ ಬಿಸಿಲು ಬೀಳತ್ತೆ, ಆಮೇಲೆ ನೀನ್ ಕಪ್ಪಾಗಿ ಹೋಗ್ಬಿಡ್ತೀಯ, ಆಯ್ತಾ? ಅದಕ್ಕೆ ಹಿಂಗೆ ಸ್ವಿಮ್ಮಿಂಗ್ ಮಾಡ್ಬೇಕು. ಈಗ ನೋಡಿದ್ರ ಹೆಂಗಾಗ್ತಿದೆ ಅಂದ್ರೆ, ನೀನ್ ಎಷ್ಟು ನೀರಿಗೆ ದುಡ್ತಾ ಇದ್ರು ಮೇಲಕ್ ಬರ್ತಿದೆ ಅಲ್ವಾ? ಇದನ್ನೇ ನಾವು ಫಿಸಿಕ್ಸ್ ಅಲ್ಲಿ ಬಯಾನ್ಸ್ ಫೋರ್ಸ್ ಅಂತ ಹೇಳೋದು, ಆಯ್ತಾ? ಅಂದ್ರೆ ನೀವ್ ಯಾವತ್ತಾದ್ರೂ ಬಕೆಟ್ ಅಲ್ಲಿ ಒಂದು ಪ್ಲಾಸ್ಟಿಕ್ ಚಂಡ್ ಇಟ್ಕೊಂಡು ಆಟ ಆಡಿದೀರಾ? ಅದನ್ನ ಇಟ್ಕೊಂಡಾಗ ನೀವು ತಳ್ಳೋದಕ್ಕೆ ಮಾಡಿದ್ರು ಮೇಲಕ್ಕೆ ಬರುತ್ತೆ. ಈಗ ಏನಾಗ್ತಿದೆ ನೋಡಿ, ಇವ್ರು ತಳ್ಳಿದ್ರು ಕೆಳಗೆ ಹೋಗ್ತಿಲ್ಲ, ಯಾಕಂದ್ರೆ ಅದರ ಡೆನ್ಸಿಟಿ ಕಡಿಮೆ ಆಗಿರೋದ್ರಿಂದ. ಹಾ, ಯಾರಾದ್ರೂ ಲಾಸ್ಯನ್ ಎತ್ತಬಹುದಾ? ನೀನ್ ಎತ್ತುತ್ತೀಯಾ? ಓಕೆ, ಮನೇಲಿ ಎತ್ಕೊಳ್ತೀಯ ಅವಳನ್ನ ಯಾವಾಗ್ಲೂ ನೀನು? ಹಾ, ಲಾಸ್ಯ ಭಾರ ಆಗ್ತಾಳ. ಈಗ ಹೇಗ್ ಆಗ್ತಾಳೆ ಅಂತ ನೋಡೋಣ. ಹಾ, ಹಾಗಿದ್ರೆ ನೀನ್ ಟ್ರೈ ಮಾಡು ಅವಳನ್ನ ಎತ್ತೋದಕ್ಕೆ. ಈಗ ನೀವು ನೋಡಿದ್ರೆ ಆ ಫ್ಲೋಟ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಅದ್ರದ್ದು ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಆ ಫ್ಲೋಟ್ ಆಗೋದಕ್ಕೆ ಈಸಿ ಆಗುತ್ತೆ. ಗೊತ್ತಾಯ್ತಾ ನಿಮ್ಗೆ? ನೀರಲ್ಲಿ ಎತ್ತೋದಕ್ಕೆ ಈಸಿ ಆಗ್ತಿದ್ಯಾ? ನಾನ್ ನಿಮಗ್ ತೋರ್ಸಿದೆ ಅಲ್ವಾ, ನೀ ನೀರಲ್ಲಿ ಎತ್ತಿದಾಗ ಯಾವ ಎಕ್ಸ್ಪೆರಿಮೆಂಟ್ ಅದು? ಏನ್ ಅದ್ರ ಬಗ್ಗೆ? ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ ಹೇಳಿದ್ವಿ. ಯಾವುದೇ ವಸ್ತುವನ್ನ ನೀರಿಗೆ ಹಾಕಿದ್ರೆ ಅದರ ತೂಕ ಕಡಿಮೆ ಆಗುತ್ತೆ. ನಾವು ಸ್ವಿಮ್ಮಿಂಗ್ ಪೂಲ್ ಆಟ ಆದ್ಮೇಲೆ ನಾನು ನಿಮಗ್ ತೋರಿಸ್ತೀನಿ. ಹಾ, ದಕ್ಷ ನೀನೀಗ ಒಂದ್ಸಲ ಸ್ವಿಮ್ ಮಾಡಿ ತೋರಿಸ್ಬೋದಾ ಇಲ್ಲಿಂದ ಅಲ್ಲಿಗೆ? ಆಗ ನೀವಿಬ್ರು ಗಮನ ಇಟ್ಟು ನೋಡ್ಬೇಕು ಅವ್ನು ಹೇಗ್ ಸ್ವಿಮ್ ಮಾಡ್ತಾನೆ ಅಂತ. ಅವ್ರು ಹಾಗೆ ಆಟ ಆಡ್ಕೊಳ್ತಾ ಇರ್ಲಿ, ಆಯ್ತಾ? ಸ್ವಲ್ಪ ಈಚೆಗೆ ಬನ್ನಿ, ಚಳಿ ಆಗಲ್ಲ, ಬಿಸ್ಲಿದೆ. ಬನ್ನಿ ಬನ್ನಿ. ಸೂರ್ಯ ಯಾವ ದಿಕ್ಕಲ್ಲಿದ್ದಾನೆ ಅದಕ್ಕೆ ನೀವು ಮುಖ ಮಾಡ್ಕೊಂಡ್ರೆ ನಿಮ್ಗೆ ಬಿಸಿಲು ಕೂಡ ಬೀಳತ್ತೆ ಅಲ್ವಾ? ಸೂರ್ಯನ್ ಬೆಳಕ್ ಕೂಡ ಇಂಪಾರ್ಟೆಂಟ್. ಹಾ, ಸೂರ್ಯ ಯಾವ ಮುಖ ಇದೆ ಅದು ಬರೀರಿ. ಹಾ, ಅಲ್ಲಿಂದ ಸ್ವಿಮ್ಮಿಂಗ್ ಮಾಡ್ಬೋದು, ನೀನು ಮಾಡು. ಹಾ, ದಕ್ಷ ವಾಪಸ್ ಹೋಗು ಹಾಗೇನೆ ಅಲ್ವಾ? ಈಗ ಅವ್ನ್ ನೀರನ್ನ ಹಿಂದೆ ತಳ್ತಾ ಇದ್ದಾನೆ, ಆದ್ರೆ ಅವ್ನ್ ಮುಂದಕ್ಕೆ ಹೋಗ್ತಿದ್ದಾನೆ. ಇದನ್ನೇ ನಾವು ನ್ಯೂಟನ್ಸ್ ಥರ್ಡ್ ಲಾ ಅಂತ ಹೇಳ್ತೀವಿ. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಎನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ. ಅಂದ್ರೆ ಯಾವುದೇ ಕ್ರಿಯೆಗೆ ಪ್ರತಿಕ್ರಿಯೆ ಅದನ್ನ ತೋರಿಸೋದು. ಅಂದ್ರೆ ಅವ್ ನೀರನ್ನ ಹಿಂದೆ ಮಾಡಿದ್ರೆ ಅವನು ಮುಂದೆ ಹೋಗ್ತಾನೆ, ಆಯ್ತಾ? ನೋಡೋರೆಲ್ಲ ಎಷ್ಟ ಎಂಜಾಯ್ ಮಾಡಿ ಆಟ. ಆದ್ರೆ ಅವ್ರು ಯಾವಾಗ ನೀರಿಗೆ ಇಳಿತಾರೋ ನೀರಿನ ಮಟ್ಟ ಜಾಸ್ತಿ ಆಗುತ್ತೆ. ನೋಡಿದ್ರ? ಅದನ್ನೇ ಆರ್ಕಿಮಿಡೀಸ್ ಹೇಳಿರೋದು. ನಿಮ್ಗೇನಾದ್ರೂ ನೀರಲ್ಲಿ ಆಡೋವಾಗ ಯೋಚನೆ ಮಾಡಿದ್ರೆ, ವಿಜ್ಞಾನದ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿದ್ರೆ, ನೀವು ಮುಂದೆ ಆರ್ಕಿಮಿಡೀಸ್ ತರನೇ ವಿಜ್ಞಾನಿಗಳಾಗ್ಬಹುದು, ಆಯ್ತಾ? ಓಕೆ ಅಲ್ವಾ? ಆತರ ನಿಜವಾಗೇನು ಇದೆ. ಅದೇನಂದ್ರೆ ಡೆಡ್ ಸಿ ಅಂತ ಹೇಳ್ತೀವಿ. ಅಲ್ಲೇನಂದ್ರೆ ಹೀಗ್ ಮಲ್ಕೊಂಡು ಕೂಡ ನೀವು ಪುಸ್ತಕವನ್ನು ಓದ್ಬೋದು. ಅದ್ ಯಾಕಾಗತ್ತೆ ಅಂತ ಹೇಳ್ತೀರಿ. ನಿಮ್ದೆಲ್ಲ ಸ್ವಿಮ್ಮಿಂಗ್ ಆಗಿದ್ರೆ ಬನ್ನಿ, ನಿಮ್ ತಿನ್ನೋಕ್ ಚಕ್ಲಿನೂ ಕೊಡ್ತೀನಿ, ಹಾಗೆ ಡಿಸ್ಕಸ್ ಕೂಡ ಮಾಡೋಣ, ಆಯ್ತಾ? ಬನ್ನಿ ಎಲ್ರು. ಆಗ ನೀವ್ ಕೇಳಿದ್ರೆ ಅಲ್ವಾ, ಲಾಸ್ಯನ್ ಎತ್ತೋದಕ್ಕೆ ಭಾರ ಕಡಿಮೆ ಆಗ್ತಿದೆ ಅಂತ. ಒಂದ್ ಸಿಂಪಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡೋಣ, ಆಯ್ತಾ? ಇವೆಲ್ಲ ಕೂಡ 50 ಗ್ರಾಮ್ ಇದೆ. ಟೋಟಲ್ ಎಷ್ಟಿದೆ? 1 2 3 4 5 ಅಂದ್ರೆ 250 ಗ್ರಾಮ್ ಆಗ್ಬೇಕು. ಇದನ್ನ ನಾನೀಗ ನೀರಲ್ಲಿ ಇಡ್ತೀನಿ. ನೀರಲ್ಲಿಟ್ಟಾಗ ನೋಡಿ ದೊಡ್ಡದಾಗೂ ಕಾಣಿಸ್ತಾ ಇದೆ, ಅದು ರಿಫ್ರಾಕ್ಷನ್ ಇಂದಾಗಿ. ಹಾಗೆ ಇದರ ವೇಟ್ ಕಡಿಮೆ ಆಗಿದೆಯಾ? ಈಗ ನಿಮ್ಗೆ ಎಷ್ಟು ಗ್ರಾಮ್ ಕಾಣಿಸ್ತಿದೆ? 200 ಗ್ರಾಮ್ ಕಾಣಿಸ್ತಿದೆ. ಆಕ್ಚುಯಲ್ ವೇಟ್ ಎಷ್ಟಿದು? 250 250 ಗ್ರಾಮ್ ಇದೆ.
ಅಲ್ವಾ? ಆದ್ರೆ ನಮ್ಗೆ ನೀರಲ್ಲಿಟ್ಟಾಗ ಎಷ್ಟು ಕಾಣಿಸುತ್ತೆ? 200 ಗ್ರಾಮ್ ಅಂತ ಹೇಳಿದ್ರೆ, ಸೊ ನಾವು ಯಾವುದೇ ವಸ್ತುವನ್ನ ನೀರಿಗೆ ಹಾಕಿದಾಗ ಅದರ ತೂಕ ಕಡಿಮೆ ಆಗುತ್ತೆ. ಆಯ್ತಾ? ಆಮೇಲೆ ನಾನ್ ದಕ್ಷ ಒಂದ್ ಪ್ರಶ್ನೆ ಕೇಳ್ದ, ಏನಂದ್ರೆ ಮೃತ ಸಮುದ್ರ ಅಂತ ನಾನು ಹೇಳಿದೆ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸಾಲ್ಟ್ ಇರುತ್ತೆ. ಈಗ ನಾವು ಲಿಂಬೆ ಹಣ್ಣನ್ನ ತಗೊಂಡ್ರೆ, ಲಿಂಬೆ ಹಣ್ಣೆಲ್ಲಿದೆ? ಜ್ಯೂಸ್ ಮಾಡೋಣ, ನಿಮ್ಗೆಲ್ಲ ಸೆಕೆ ಆಗ್ತಿದೆ ಅಲ್ವಾ? ಉಪ್ಪಾಕ್ ಜ್ಯೂಸ್ ಮಾಡ್ಬೇಕಷ್ಟೇ. ಆಯ್ತು, ಜ್ಯೂಸ್ ಮಾಡ್ಬಿಟ್ಟು, ಆದ್ರೆ ಉಪ್ಪಾಕ್ ಜ್ಯೂಸ್ ಮಾಡ್ತೀನಿ. ಹ, ಈಗ ಇದನ್ನ ಹಾಕಿದಾಗ ಏನಾಯ್ತು? ದೊಡ್ಡದಾಗಿ ಕಾಣಿಸ್ತಿದೆ, ಕೆಳಗಿದೆ ಅಲ್ವಾ? ಸೊ ಈಗ ನಾವು ಸ್ಪೆಷಲ್ ಜ್ಯೂಸ್ ಮಾಡೋಣ. ಆಯ್ತಾ? ಸಾಲ್ಟ್ ಹಾಕೋಣ. ಉಪ್ಪನ್ನ ಹಾಕಿದಾಗ ಈ ಲಿಂಬೆ ಹಣ್ಣು ಇದೆಯಲ್ವಾ, ಮೇಲಕ್ ಬರ್ತಾ ಇದೆ. ಅಂದ್ರೆ ನಾನ್ ಹೇಳದ್ನಲ್ವಾ, ಡೆಡ್ ಸಿ ಅಂತ ಹೇಳಿದ್ರೆ ಅದಕ್ಕೆ ಏನಾಗಿರುತ್ತೆ ಅಂದ್ರೆ, ನಾರ್ಮಲ್ ಆಗಿ ಸಮುದ್ರದಲ್ಲಿ 2-3% ಸಾಲ್ಟ್ ಇರುತ್ತೆ. ಆದ್ರೆ ಡೆಡ್ ಸಿಯಲ್ಲಿ 27 to 30% ಸಾಲ್ಟ್ ಇರುತ್ತೆ. ಈಗ ನಮ್ಗೆ ಇಷ್ಟೇ ಮೇಲಕ್ ಬಂತು ಅಲ್ವಾ? ಇನ್ನೊಂದ್ ಸ್ವಲ್ಪ ಸಾಲ್ಟ್ ನಾವು ಹಾಕಿದ್ರೆ ಇಲ್ಲಿಗೆ ಬಂದ್ಬಿಡುತ್ತೆ. ಆಯ್ತಾ? ಅರ್ಥ ಆಯ್ತಾ ನಿಮ್ಗೆ ಏನಕ್ಕೆ ಅಂತ? ಹಾಗಿದ್ರೆ ನಿಮ್ಮೆಲ್ರಿಗೂ ಈಗ ಚಕ್ಲಿ ಕೊಡ್ತೀನಿ. ಯಾವ ಶೇಪಲ್ಲಿ ಇದೆ ಚಕ್ಲಿ? ಆದ್ರೆ ಈ ಚಕ್ಲಿ ತಿನ್ನೋವಾಗ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು, ಏನ್ ಸೌಂಡ್ ಬರುತ್ತೆ. ಬಾಯಿ ಒಳಗ್ ಇಟ್ಕೊಂಡ್ ಕಟಮ್ ಅಂತ ಮಾಡ್ಬೇಕು. ಓಕೆ, ಬೇಗ ಬೇಗ ತಗೊಳ್ಳಿ. ದೀಕ್ಷಂಗ್ ಬೇಡ ಅನ್ಸುತ್ತೆ ನೀ. ಹಾ ಬಾ. ನೀವು ಬಾಯಿಯೊಳಗೆ ಇಟ್ಕೊಂಡಾಗ ಚಕ್ಲಿ ಹೆಂಗ್ ಸೌಂಡ್ ಬರುತ್ತೆ? ಆದ್ರೆ ಆ ಸೌಂಡ್ ನಿಮಗ್ ಜಾಸ್ತಿ ಕೇಳುತ್ತೆ, ಪಕ್ಕದವರ ಸೌಂಡ್ ನಿಮಗ್ ಜಾಸ್ತಿ ಕೇಳುತ್ತಾ? ಇಲ್ಲ. ಹಾ ವೀಕ್ಷಕರೇ, ನೀವು ಕೂಡ ಚಕ್ಲಿಯನ್ನು ಮನೇಲಿರೋ ರಸ್ಕೋ, ಕೋಡ್ಬಳೆ ಈ ತರದ್ ಯಾವ್ದಾದ್ರು ತಿಂತ ಇರುವಾಗ ಏನಾಗತ್ತೆ ಅಂದ್ರೆ, ನೀವು ಬಾಯಿಯೊಳಗೆ ಇಟ್ಕೊಂಡಾಗ ಜಾಸ್ತಿ ಸೌಂಡ್ ನಿಮ್ಗೆ ಅನ್ಸ್ಬಿಡತ್ತೆ. ಎಷ್ಟೊಂದ್ಸಲ ನಮ್ಗೆ ಮುಜುಗರ ಆಗತ್ತೆ, ಓ ಇಷ್ಟೊಂದ್ ಸೌಂಡ್ ಬರ್ತಿದ್ಯಾ ಅಂತ. ಆದ್ರೆ ಆ ಸೌಂಡ್ ಏನಿರುತ್ತಲ್ವಾ, ನಮ್ ಪಕ್ಕದವರಿಗೆ ಅಷ್ಟೊಂದಾಗಿ ಕೇಳಿಸೋದಿಲ್ಲ. ಹಾಗಾದ್ರೆ ಯಾಕೆ ಹೀಗಾಗತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಹಸ್ರಾರು ವರ್ಷಗಳಿಂದ ಮನುಜ ತನಗೇ ಅರಿವಿಲ್ಲದಂತೆ ತನ್ನ ನಿತ್ಯ ಬಳಕೆಗಳಿಗೆ ಹಲವಾರು ಕಣ್ಣಿಗೆ ಗೋಚರಿಸದ ಜೀವಿಗಳ ಸಹಕಾರ ಪಡೆಯುತ್ತಲೇ ಬಂದಿದ್ದಾನೆ. ಅದಕ್ಕೆ ಇಂದು ವಿಜ್ಞಾನದಲ್ಲಿ ಒಂದು ಅಂಕಿತವಿದೆ. ತಂತ್ರಜ್ಞಾನಗಳನ್ನು ಬಳಸಿ ಸೂಕ್ಷ್ಮ ಜೀವಾಣುಗಳು ಮತ್ತು ಅವುಗಳ ಉತ್ಪನ್ನಗಳನ್ನು ಮಾನವನ ಪ್ರಯೋಜನಕ್ಕಾಗಿ ಅಭಿವೃದ್ಧಿಪಡಿಸುವ ವಿಧಾನವನ್ನು ಇಂದು ಜೈವಿಕ ತಂತ್ರಜ್ಞಾನ ಎನ್ನಲಾಗುತ್ತದೆ. ರೋಸಸ್ ಆರ್ ರೆಡ್, violets are blue, sugar is sweet and so are you. ಈ ಮಕ್ಕಳ ಪದ್ಯವನ್ನ ನಾವೆಲ್ಲ ಕೇಳಿದ್ದೇವೆ. ಸಾಮಾನ್ಯವಾಗಿ ಗುಲಾಬಿಯ ಹೂವು ಕೆಂಪು, ನೇರಳೆ, ಗುಲಾಬಿ, ಹಳದಿ, ಬಿಳಿ, ಕೇಸರಿ ಹೀಗೆ ಕೆಲವು ನಿಶ್ಚಿತ ಬಣ್ಣಗಳಲ್ಲಿ ಕಾಣಸಿಗುತ್ತದೆ ಎಂಬುದು ಎಲ್ಲರಿಗೂ ಅರಿವಿರುವ ಸಂಗತಿ. ಆದರೆ ನಿರಂತರ ಸಂಶೋಧನೆಗಳ ಕಾರಣ ನಾವೀಗ ನೀಲಿ, ಹಸಿರು ಗುಲಾಬಿಗಳನ್ನು ನೋಡಿದ್ದೇವೆ. ಇದು ಹೇಗೆ? ಆಣ್ವಿಕ ತಂತ್ರಜ್ಞಾನದ ಬಳಕೆಯಿಂದ. ಸ್ವಲ್ಪ ಮೂಲಭೂತ ತತ್ವಗಳತ್ತ ಗಮನ ಹರಿಸೋಣ ಬನ್ನಿ. ನಮ್ಮೆಲ್ಲ ಗುಣ, ರೂಪುರೇಷೆ, ನಡವಳಿಕೆಗಳಿಗೆ ಕಾರಣವೇನು? ನಮ್ಮ ತಂದೆ ತಾಯಿ, ಅವರ ಪೂರ್ವಜರ ಗುಣ, ರೂಪ ಇತ್ಯಾದಿ. ಅದು ನಮ್ಮಲ್ಲಿ ದಾಟಿದ್ದು ಹೇಗೆ? ವಂಶವಾಹಿಗಳಿಂದ, ಸರಿತಾನೆ? ನಮ್ಮ ಹೆತ್ತವರಿಂದ ಪ್ರತಿ ಚೆಹರೆಗೆ ಒಂದೊಂದು ವಂಶವಾಹಿ ನಮಗೆ ದೊರೆತಿದೆ ಅಲ್ವೇ? ಆ ವಂಶವಾಹಿಯು ಜೀವಿಗಳಲ್ಲಿನ ಆನುವಂಶಿಕ ಮಾಹಿತಿಯನ್ನು ಶೇಖರಿಸುವ ಘಟಕವಾದ ಡಿಎನ್ಎ ಅಂದ್ರೆ ಡಿಯಾಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ನಲ್ಲಿ ಸ್ಥಿತವಾಗಿರುತ್ತೆ. ಇಂತಹದ್ದೇ ವಂಶವಾಹಿಗಳು ಜೀವ ಜಗತ್ತಿನ ಪ್ರತಿ ಜೀವಿಯಲ್ಲೂ ಇರುತ್ತೆ. ಕೆಂಪು ಗುಲಾಬಿಯ ಕೆಂಪು ವಂಶವಾಹಿಯನ್ನ ಸ್ಥಗಿತಗೊಳಿಸಿ ಒಂದು ಬಾಹ್ಯ ಜೀನನ್ನ ಒಂದು ಬೇರೆಯದೇ ಸಸ್ಯದಲ್ಲಿ ಸೇರಿಸುವ ಮೂಲಕ ನೀಲಿ ಗುಲಾಬಿಗಳು, ಚುಕ್ಕೆಗಳುಳ್ಳ ಹೂಗಳು, ಎರಡೆರಡು ಬಣ್ಣಗಳನ್ನು ತಮ್ಮ ಪಕಳೆಗಳಲ್ಲಿ ಹೊಂದಿರುವ ಪುಷ್ಪಗಳು, ತಮ್ಮದಲ್ಲದ ವಿಶಿಷ್ಟ ಪರಿಮಳ ಹೊಂದಿರುವ ಹೂವುಗಳನ್ನು ನಾವಿಂದು ನೋಡಬಹುದಾಗಿದೆ. ಈ ವಿಚಾರವನ್ನ ಸುಲಭವಾಗಿ ಪ್ರಯೋಗದ ಮೂಲಕ ಅರಿತುಕೊಳ್ಳಲು ಒಂದು ಸುಂದರ ಮಾದರಿಯನ್ನು ವಿಶ್ವೇಶ್ವರಯ್ಯ ತಾಂತ್ರಿಕ ಮತ್ತು ಕೈಗಾರಿಕಾ ವಸ್ತು ಸಂಗ್ರಹಾಲಯದ ಜೈವಿಕ ತಂತ್ರಜ್ಞಾನ ಕೈಸಾಲೆಯಲ್ಲಿ ನೀವು ಕಾಣಬಹುದು. ಡಿಎನ್ಎ ರಚನೆಯ ಕಲಾಕೃತಿಗಳು ಮತ್ತು ಬದಲಾದ ಬಣ್ಣದ ಡಿಎನ್ಎ ಸೇರ್ಪಡಿಸುವಿಕೆಯಿಂದ ಬದಲಾಗುವ
ತೆರೆಯ ಮೇಲಿರುವ ಗುಲಾಬಿಯ ಬಣ್ಣವನ್ನು ನೀವು ಕೌತುಕದಿಂದ ಪರಾಮರ್ಶಿಸಬಹುದು. ಸದಾ ಒಣ ಮಾತುಗಳಲ್ಲಿ ವಿಜ್ಞಾನವನ್ನು ಅರಿಯಲು ಹವಣಿಸುವ ಬದಲು ಒಮ್ಮೆ ವಿಶ್ವೇಶ್ವರಯ್ಯ ಸಂಗ್ರಹಾಲಯದಂತಹ ಪ್ರಯೋಗಾತ್ಮಕ ವೈಜ್ಞಾನಿಕ ಕೈಪಿಡಿ ತಾಣಗಳಿಗೆ ಭೇಟಿ ನೀಡಿ ನಮ್ಮ ಜ್ಞಾನ ಪ್ರಪಂಚವನ್ನು ವಿಸ್ತೃತಗೊಳಿಸಿಕೊಳ್ಳುವುದೇ ಅಲ್ಲದೆ ಕ್ರಿಯಾಶೀಲವಾಗಿಯೂ ಉದ್ದೀಪಿಸಬಹುದಲ್ಲವೇ? ಬಾಳೆಹಣ್ಣುಗಳು ವಿಕಿರಣಶೀಲವಾಗಿವೆ. ನೀವು ಕೇಳಿದ್ದು ನಿಜ. ನಮ್ಮ ನೆಚ್ಚಿನ ಹಣ್ಣುಗಳಲ್ಲಿ ಒಂದಾದ ಬಾಳೆಹಣ್ಣು ರುಚಿಕರ ಮಾತ್ರವಲ್ಲ, ವಿಕಿರಣ ಪ್ರಸಾರಕವೂ ಹೌದು. ಇದೊಂದು ನೈಸರ್ಗಿಕ ವಿಕಿರಣ ಮೂಲದ ಉದಾಹರಣೆ. ಕದಳಿ ಫಲವು ಪೊಟ್ಯಾಷಿಯಂ ಅನ್ನು ಹೊಂದಿರುತ್ತವೆ ಮತ್ತು ಅದು ಕೊಳೆಯುವುದರಿಂದ ಹಳದಿ ಹಣ್ಣನ್ನು ಸ್ವಲ್ಪ ವಿಕಿರಣಶೀಲವಾಗಿಸುತ್ತದೆ. ಆದರೆ ಚಿಂತಿಸಬೇಡಿ, ಮೆಕ್ಗಿಲ್ ವಿಶ್ವವಿದ್ಯಾಲಯದ ಸಂಶೋಧಕ ತಜ್ಞ ಜೋ ಶ್ವಾರ್ಟ್ಸ್ ಪ್ರಕಾರ ಬಾಳೆಹಣ್ಣು ಪ್ರೇರಿತ ವಿಕಿರಣ ವಿಷದಿಂದ ಸಾಯಲು ನೀವು ಒಂದೇ ಬಾರಿಗೆ 10 ಮಿಲಿಯನ್ ಬಾಳೆಹಣ್ಣುಗಳನ್ನು ತಿನ್ನಬೇಕು. ಅದಂತೂ ನಿಮ್ಮಿಂದ ಸಾಧ್ಯವಿಲ್ಲ. ಹಾಗಾಗಿ ನೀವು ನಿಮ್ಮ ರುಚಿಕರ ಬಾಳೆಹಣ್ಣಿನ ಸ್ಮೂಥಿಯನ್ನು ತ್ಯಜಿಸುವ ಅಗತ್ಯವಿಲ್ಲ. ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ತೇಗಲು ಅಸಾಧ್ಯ. ನೀವು ಭೂಮಿಯ ಮೇಲೆ ತೇಗಿದಾಗ ಗುರುತ್ವಾಕರ್ಷಣೆಯು ನೀವು ತಿಂದ ಆಹಾರದ ಘನ ಮತ್ತು ದ್ರವ ಪದಾರ್ಥಗಳನ್ನು ಹಿಡಿದಿಡುತ್ತದೆ. ಹಾಗಾಗಿ ನಿಮ್ಮ ಬಾಯಿಂದ ಅನಿಲ ಮಾತ್ರ ಹೊರಬರುತ್ತದೆ. ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ನಿರಂತರವಾಗಿ ಬೀಳುವ ಸ್ಥಿತಿಯಲ್ಲಿರುತ್ತಾರೆ. ಗುರುತ್ವಾಕರ್ಷಣೆಯ ಅನುಪಸ್ಥಿತಿಯಲ್ಲಿ ಅನಿಲವನ್ನು ದ್ರವ ಮತ್ತು ಘನ ವಸ್ತುಗಳಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಇದರರ್ಥ ಅನಿಲಗಳು ಸ್ವಾಭಾವಿಕವಾಗಿ ಹೊಟ್ಟೆಯ ಮೇಲ್ಭಾಗದಲ್ಲಿ ಉಳಿಯುವುದಿಲ್ಲ. ಹಾಗೆಯೇ ಭಾರವಾದ ದ್ರವಗಳು ಮತ್ತು ಘನ ವಸ್ತುಗಳು ಕೆಳಭಾಗದಲ್ಲಿ ನೆಲೆಗೊಳ್ಳುವುದಿಲ್ಲ. ಗುರುತ್ವಾಕರ್ಷಣೆಯ ಪ್ರಭಾವವಿಲ್ಲದೆ ಅನಿಲಗಳು, ಆಹಾರಗಳು ಮತ್ತು ದ್ರವಗಳು ಒಟ್ಟಿಗೆ ತೇಲುತ್ತವೆ. ಆದ್ದರಿಂದ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ತೇಗಲು ಪ್ರಯತ್ನಿಸಿದರೆ ಅದು ವಾಂತಿಯಾಗಿ ಹೊರಬರುತ್ತದೆ. ಮೂಲಭೂತವಾಗಿ ಬಾಹ್ಯಾಕಾಶದಲ್ಲಿ ತೇಗುವುದು ಬರ್ಪಿಂಗ್, ಎಂದರೆ ವಾಂತಿ ಮಾಡುವುದಾಗಿರುತ್ತದೆ.